ಸೋಜು ತಗೋ. ಇದು ನೀನು ಹೆಂಡತಿಯಾಗಿ ಹೇಗೆ ಕೆಲಸ ಮಾಡಿದ್ಯಾ ಅನ್ನೋದಕ್ಕೆ 2024 ಪರ್ಫಾರ್ಮೆನ್ಸ್ ರಿವ್ಯೂ. ಈಗ ನಮ್ಮ ಆಫೀಸಲ್ಲ ನಮ್ಮ ಪರ್ಫಾರ್ಮೆನ್ಸ್ ರಿವ್ಯೂ ಮಾಡ್ತಾರಲ್ಲ, ಹಾಗೆ ಇನ್ಮೇಲಿಂದ ಇಯರ್ಲಿ ನಾನು ನಿಂಗೆ ರಿವ್ಯೂ ಮಾಡ್ತೀನಿ ಹೆಂಡತಿಯಾಗಿ ಹೇಗೆ ಕೆಲಸ ಮಾಡ್ತಿದ್ಯಾ ಅಂತ. ಸೊ ಇದು 2024 ರಿಪೋರ್ಟು. ಔಟ್ ಆಫ್ 5 ನಾನು ನಿಂಗೆ 1.5 ಕೊಡ್ತೀನಿ. ಕೆಲವೊಂದು ಕಡೆ ತುಂಬ ಇಂಪ್ರೂವ್ ಆಗ್ಬೋದಾಗಿತ್ತು, ಲೈಕ್ ಅಡುಗೆ, ಬಿಹೇವಿಯರಲ್ ಇಶ್ಯೂಸ್ ಇತ್ತು ನೀನು ಸ್ವಲ್ಪ. ಸೋಜು ಎಲ್ಲಿದ್ದೀನಿ ಓದು? ಆಂಬಿಡೆಕ್ಸ್ಟ್ರಸ್. ನೆಕ್ಸ್ಟ್ ಇಷ್ಟು ಈಸಿ ಗೊತ್ತಿಲ್ವಾ? ಮಿಸಲೇನಿಯಸ್ಸು. ಇದನ್ನೋದು ಓಪ್ಟೋಪನ್ ಓಕ್ಲಹಮ್ಮ. ಓಕೆ, ಲಾಸ್ಟ್ ವರ್ಡ್ ತುಂಬ ಈಸಿ ಇರುತ್ತೆ. ಇದು ಅದು ಅದು ಬರೀ 5 ಲೆಟ್ರ್ ಓದು. SOR. ನಿಮಿಷ ಬಂದೆ, ನಿಮಿಷ. ತುಂಬ ಈಸಿ ಇದೆ, ಓದೆ. ಶ್ರವಣ್ ತಗೋ, ಇದನ್ನು ಹೊಸ ಸೋಪಿಗೆ ಅಂಟಿಸ್ಬಿಡು. ಆಮೇಲೆ ಏನು ಗೊತ್ತೇನೋ, ಈ ಸತಿ ನ್ಯೂ ಇಯರಿಗೆ ಅಬ್ರೋ ಟಿಪ್ಪಿಗೆ ನಾವು ಶ್ರೀಲಂಕಾ ಹೋಗೋಣವಾ? ಶ್ರೀಲಂಕಾನ ಮೊನ್ನೆ ತನಕ ಕೇಳೋರು ಹೋಗಿದ್ರಲ್ವೇನೆ, ನಾವು ಹೋದ್ರೆ ಅವ್ರನ್ನ ಕಾಪಿ ಮಾಡಿದೀವಿ ಅಂತ ಆಗತ್ತೆ. ಅದ್ರ ಬದಲು ಏನು ಮಾಡೋಣ ಗೊತ್ತಾ, ಬಾಲಿಗೆ ಹೋಗೋಣ. ಸರಿಯಾಗಿ ಅಂಟಿಸೋದನ್ನ ಅದು ಫುಲ್ ಏನು ಗೊತ್ತಾ, ನಾವು ಬಾಲಿಗೆ ಹೋಗ್ಬಿಟ್ಟು ಒಳ್ಳೆ ಫೋಟೋಸು ವೀಡಿಯೋಸ್ ಮಾಡ್ಕೊಳ್ಳೋಣ. ನಾವು ಟ್ರಿಪ್ ಎಂಜಾಯ್ ಮಾಡ್ತೀವೋ ಬಿಡ್ತೀವೋ, ನಾವು ಹಾಕೋ ಫೋಟೋಸು ರೀಲ್ಸ್ ನೋಡಿ ಜನ ಹುರ್ಕೋಬೇಕು. ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ವಾಟ್ಸಪ್ಪು ಎಲ್ಲ ಕಡೆ ಸ್ಟೇಟಸ್ ಹಾಕಿ ಕ್ರೆಡಿಟ್ ಕಾರ್ಡ್ ಉಜ್ಬಿಡೋಣ ಕಾಣೋ, ಸಾಲ ಆದ್ರೂ ಪರವಾಗಿಲ್ಲ ಹೋಗೋಣ. ನಾವು ಜನ ಹುರ್ಕೋಬೇಕು. ಅದ್ರೊಳಗು ಆ ಸ್ವಾತಿ ಕಿರಣ್ ಹುರ್ಕೋಬೇಕು ಗುರು. ಸರಿ ಎಂಟಲ್ವಾ? ಅಂಟು ವೇಸ್ಟ್ ಆಗಲ್ಲ ಕೊಡು ಇವಾಗ. ತಗೋ. ಶ್ರವಣ್, 3 ಡ್ರೆಸ್ ಕಾರ್ಟಿಗೆ ಹಾಕಿದ್ದೀನಿ, ಯಾವ್ದು ಎರಡು ಚೆನ್ನಾಗಿದೆ ಚೂಸ್ ಮಾಡೋ. ಇವಳು ಪ್ರತಿ ಸಲ ನನಗೆ ಚೂಸ್ ಮಾಡೋಕ್ಕೆ ಹೇಳೋದು, ನಾನು ಯಾರು ಸೆಲೆಕ್ಟ್ ಮಾಡ್ತೀನೋ ಅದು ಬಿಟ್ಟು ಬೇರೆದನ್ನೇ ತೊಗೊಳೋದು. ಒಂದು ಐಡಿಯಾ ಮಾಡ್ತೀನಿ, ಇವತ್ತು 3 ಚೂಸ್ ಮಾಡಿಬಿಡ್ತೀನಿ. ಆವಾಗ ಇವಳು ಅದು ತೊಗೊಳೋದೇ ಇಲ್ಲ. 3 ಸಖತ್ತಾಗಿ ಇದೆಯಲ್ಲೇ ಅಲ್ವಾ? ನನಗೂ 3 ಇಷ್ಟ ಆಗಿತ್ತು. ಹಾಗಾದ್ರೆ 3 ಆರ್ಡರ್ ಮಾಡಿಬಿಡ್ತೀನಿ. ನೀವು ಕ್ರೆಡಿಟ್ ಕಾರ್ಡ್ ಎಲ್ಲಿದೆ? ರೂಮಲ್ಲಿದೆ ಅನ್ಸತ್ತಲ್ವಾ? ಥ್ಯಾಂಕ್ಸ್ ಕಣೋ. ನಿಮ್ಮ ಹೆಂಡತಿ ನಗಿಸ್ಬೇಕು ಅಂದರೆ ಈ 3 ಸಿಂಪಲ್ ಸ್ಟೆಪ್ಸ್ನ ಫಾಲೋ ಮಾಡಿ. ಮೊದಲಿಗೆ ಅವಳು ಕೈ ಇಟ್ಕೊಡಿ. ಸೋಜು ಕೈ ಕೊಡು. ಆಮೇಲೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ. ಇವಾಗ ಹೇಳಿ, ಈ ಮನೆಯಲ್ಲಿ ನಾನು ಹೇಳಿದ್ದೆ ನಡೆಯೋದು.